ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಸಲಹಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಖ್ಯಾತ ಉದ್ಯಮಿಗಳು ಸಮಾಜ ಸೇವಕರಾಗಿರುವಂತಹ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. अस्सलाम वालेकुम रहमतुल्लाहि व बरकातुहू। हजरत हयातुल औलिया दरगाह शरीफ ಕಾಜೂರ್ ಬೆಳ್ತಂಗಡಿ ತಾಲೂಕು ಇದರ ವರ್ಷ ಪ್ರತಿ ನಡೆಯುತ್ತಿರುವಂತಹ ಉರೂಸ್ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಆದರಣೀಯರು ಬಹುಮಾನ್ಯರು ಆದಂತಹ ಕಾಜೂರ್ ತಂಗಲ್ರವರೇ, ಅದೇ ರೀತಿ ನನ್ನ ಆತ್ಮೀಯರು ಉತ್ತಮ ವಾಗ್ಮಿಯೂ ಆದಂತಹ ಜೈನಿ ಉಸ್ತಾದ್ರವರೇ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು ಮತ್ತು ಉತ್ತಮ ವಾಗ್ಮಿಯೂ ಆದಂತಹ ಚೊಕ್ಕೋಪಟ್ನ ಖತೀಬರು ಆದಂತಹ ಅಜೀಜ್ ದಾರ್ಮಿ ಅವರೇ, ಮೋಂಟಗೊಳಿ ಉಸ್ತಾದ್ರವರೇ, ನನ್ನ ಆತ್ಮೀಯರು ಸುಲ್ತಾನ್ ಗೋಡ್ನ ಮಾಲಕರು ಆದಂತಹ ರೌಫ್ ರವರೇ, ದರ್ಗಾ ಕಮಿಟಿಯ ಬಹಳಷ್ಟು ವರ್ಷಗಳಿಂದ ಉತ್ತಮವಾಗಿ ಸೇವೆ ಸಲ್ಲಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಈ ಬಾರಿ ಉರೂಸ್ ಕಮಿಟಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ನನ್ನ ಆತ್ಮೀಯರಾದಂತಹ ಇಕೆ ಇಬ್ರಾಹಿಂ ರವರೇ, ಈ ದರ್ಗಾ ಶರೀಫ್ನ ಕಾರ್ಯದರ್ಶಿ ಆದಂತಹ ಮತ್ತು ವಕ್ಫ್ ಬೋರ್ಡ್ನ ಮಾಜಿ ಸದಸ್ಯರು ಆದಂತಹ ಸಿದ್ದೀಕ್ ರವರೇ, ಮೊಹಮ್ಮದ್ ವೇಣೂರ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉಲಮಾಗಳೇ, ಉಮರಾಗಳೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಇಲ್ಲಿ ಆಸನರಿರುವಂತಹ ಎಲ್ಲ ಹಿರಿಯ ಕಿರಿಯರೇ, ನಮ್ಮ ಶಾಫಿ ಸಾದಿ ಉಸ್ತಾದ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಕಮಿಟಿಯ ಪರವಾಗಿ ಅವರನ್ನು ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೆ. ಇವತ್ತು ಬಹಳ ಸಂತೋಷವಾಗ್ತದೆ. ಕಾಜೂರು ಉರುಸಿಗೆ ಬಂದು ಎರಡು ಮಾತಾಡ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ವರ್ಷ ಪ್ರತಿ ನಡೆಯುವಂತ ಉರುಸ್ ಎಲ್ಲ ವರ್ಷವೂ ಅನೇಕ ಮಂದಿ ಇಲ್ಲಿ ಈ ಉರೂಸ್ಗಾಗಿ ಬಂದು ರಾತ್ರಿ ಇಡೀ ಈ ಪರಿಸರದಲ್ಲಿ ದುವಾವನ್ನು ಮಾಡುತ್ತಾ, ಯಾಸೀನನ್ನು ಓದುತ್ತಾ ಮತ್ತು ಇತರ ಚಟುವಟಿಕೆಗಳನ್ನು ಮಾಡುತ್ತಾ ಇಲ್ಲಿ ಅನ್ನದಾನವನ್ನು ಪೂರ್ತಿ ಮಾಡಿ ಇಲ್ಲಿ ಹೋಗುವಂತ ಪರಿವಾಟವನ್ನು ಈ ಭಾಗದ, ಅದು ಚಿಕ್ಕಮಗಳೂರು ಆಗಿರ್ಬೋದು, ಮೂಡಿಗೆರೆ ಆಗಿರ್ಬೋದು, ಹಾಸನ ಆಗಿರ್ಬೋದು, ದಕ್ಷಿಣ ಕನ್ನಡದ ಅನೇಕ ಭಾಗದಿಂದ ಇಲ್ಲಿ ಜನರು ಬರ್ತಾರೆ. ಯಾಕಾಗಿ ವರ್ಷ ಪ್ರತಿ ಬರ್ತಾರೆ ಅಂತ ನಾವು ಆಲೋಚನೆ ಮಾಡಬೇಕು. ಇವತ್ತು ಈ ದರ್ಗಾ ಅಂತ ಹೇಳಿದ್ರೆ ಈ ಔಲಿಯಾ ಇಲ್ಲಿ ಬಂದು, ನಿಮಗಾಗಲೇ ತಿಳಿದಿರ್ಬೋದು, ನಾವಿಲ್ಲಿ ಈ ಸಮಯದಲ್ಲಿ ಈಗ 2026 ಇದ್ದೇವೆ. ನಾವು ಮಂಗಳೂರಿನಿಂದ ಇಲ್ಲಿಗೆ ಬರ್ಬೇಕಾದ್ರೆ 2 ಗಂಟೆಗಳ ಕಾಲಾವಕಾಶ ನಮಗೆ ಬೇಕಾಗ್ತದೆ. ಅದು ನಮ್ಮ ವಾಹನದಲ್ಲಿ ಬರ್ಬೇಕಾದ್ರೆ. ಅಷ್ಟೊಂದು ವರ್ಷಗಳ ಮುಂಚೆ ಇಲ್ಲಿ ಬಂದು ನೆಲೆಸಿ ಈ ನಮ್ಮ ಜನರಿಗೆ ಉಪದೇಶವನ್ನು ಕೊಡುತ್ತಾ ಮತ್ತು ನಮ್ಮ ದೀನ್ನ ಎಲ್ಲ ವಿಷಯವನ್ನು ಹೇಳುತ್ತಾ ಇಲ್ಲಿ ನಮಗೆ ಒಂದು ಉತ್ತಮವಾದ ಪರಿಸರವನ್ನು ಮಾಡಿಕೊಟ್ಟಂತ ಔಲಿಯಾವನ್ನು ಸ್ಮರಿಸುವುದು ನಾವು ಬಹಳ ಅಗತ್ಯ. ನಮ್ಮ ಚೇರ್ಮನ್ ರಾದ ಎಂ.ಎ. ಗಫೂರ್ ಅವರು ಆಗಮಿಸಿದ್ದಾರೆ. ಈ ಕಮಿಟಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೆ. ಈ ಔಲಿಯಾಗಳು ಮಾಡಿದಂತ ಪರಿಶ್ರಮ, ಅವರು ಮಾಡಿದಂತ ತ್ಯಾಗ, ಅವರು ನಮಗೆ ಕೊಟ್ಟಂತಹ ವಾಗ್ದಾನ ಮತ್ತು ನಮಗೆ ಕಲಿಸಿಕೊಟ್ಟಂತಹ ಉಪದೇಶಗಳು ಇವತ್ತೆಲ್ಲವೂ ನಮಗೆ ಎಲ್ಲೋ ಒಂದು ಕಡೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವಲ್ಲಿ ನಮಗೆ ಬಹಳ ಉಪಕಾರ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಔಲಿಯಾಗಳು ಯಾವುದೇ ಒಂದು ಆಸೆಯನ್ನು ನೀಡದೆ
ಈ ಲೋಕದ ಏನೇ ಒಂದು ಅದು ಸಂಪತ್ತಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಅದಕ್ಕೆ ಒಂದು ಆಸೆ ಇಡದೆ ನಮ್ಮ ಜೀವನದಲ್ಲಿ ಅಲ್ಲಾಹನಿಗೆ ಬಹಳ ಹತ್ತಿರದ ವ್ಯಕ್ತಿಗಳಾಗಿ ಈ ನಮ್ಮ ಪರಿಸರದ ಮತ್ತು ಆಸುಪಾಸಿನ ಜನರಿಗೆ ಈ ದೀನಿ ಬೋಧನೆಯನ್ನು ಕೊಟ್ಟು ನಮ್ಮನ್ನು ಒಂದು ಉತ್ತಮವಾದ ಇಸ್ಲಾಂನಲ್ಲಿ ಅಡಿಪಾಯದಲ್ಲಿ ಇಡ್ಲಿಕ್ಕೆ ಇವತ್ತು ಅವರು ಶ್ರಮಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತಪ್ಪಾಗಲ್ಲ. ನಾವು ಇವತ್ತು ಉರುಸಿಗೆ ಬರ್ತೇವೆ, ಇದನ್ನೆಲ್ಲ ನಾವು ಸ್ಮರಿಸಬೇಕಾಗ್ತದೆ. ಅವರ ತ್ಯಾಗವನ್ನು, ಅವರು ನಮಗೆ ಕೊಟ್ಟ ಪ್ರೀತಿ ಮತ್ತು ನಮಗೆ ಕಲಿಸಿಕೊಟ್ಟ ದೀನನ್ನು ನಾವು ಸ್ಮರಿಸಬೇಕಾಗ್ತದೆ. ಅವರ ಬಾಗಿಲು ಸದಾ ಯಾವತ್ತೂ ಅವರಿಗೆ ಓಪನ್ ಇರ್ತಾ ಇತ್ತು. ಅದು ಯಾರೇ ದುಡ್ಡಿನವರು ಬರಲಿ ಅಥವಾ ಪಾಪದವರು ಬರಲಿ, ಪ್ರಾಯದವರು ಬರಲಿ ಅಥವಾ ಕಿರಿಯ ವಯಸ್ಸಿನವರು ಬರಲಿ, ಯಾವುದಕ್ಕೂ ಅವರಲ್ಲಿ ಬಂದ್ರೆ ಅದು ಏನು ಕಷ್ಟಗಳಿದ್ರು ಅವ್ರ ಹತ್ರ ಸೊಲ್ಯೂಷನ್ ಇತ್ತು. ಯಾಕಂತೇಳಿ ಅವರು ನಮ್ಮ ಅಲ್ಲಾಹನಿಗೆ ಅಷ್ಟು ಹತ್ತಿರದವರಾಗಿದ್ರು. ಯಾವತ್ತು ಅವರು ದೀನ ವಿಷಯ ಬರದೆ ಬೇರೆ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರು ಇರಲಿಲ್ಲ ಅಂತೇಳಿ ನಾವೆಲ್ಲ ಕಲಿತಂತ ವಿಷಯ. ಅದೇ ರೀತಿ ಒಂದು ಕಾಜೂರಿನಲ್ಲಿ ಯಾರೇ ಬಂದು ಅವರ ದುಃಖಗಳನ್ನು ಹೇಳುತ್ತಾ ಅವರ ಕಷ್ಟಗಳನ್ನು ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದವರಿಗೆ ಪ್ರತಿಫಲ ಇದ್ದೇ ಇದೆ, ಕಟ್ಟಿಟ್ಟ ಬುತ್ತಿಯಾಗಿದೆ. ಅದಕ್ಕಾಗಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಬಂದು ಇಲ್ಲಿ ಜಿಯಾರತನ್ನು ಮಾಡಿ ಹೋಗ್ತಾರೆ. ಈ ಉರುಸ್ ಅಲ್ಲದೆ ಬೇರೆ ದಿನಗಳಲ್ಲೂ ಇಲ್ಲಿ ಬಹಳಷ್ಟು ಜನ ಬಂದದ್ದು ನಾನು ನೋಡ್ತಾ ಇರ್ತೇನೆ. ನಾನು ಬಹಳಷ್ಟು ದಿನ ಇಲ್ಲಿ ಬಂದಿದ್ದೇನೆ. ಅದಲ್ಲದೆ ಇವತ್ತು ಕಮಿಟಿಯವರು ಬಹಳಷ್ಟು ಉತ್ತಮ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಇಲ್ಲಿ ಶಾಲೆ ಆಗಿರ್ಬೋದು, ಇತರ ಕಾಲೇಜ್ ಆಗಿರ್ಬೋದು, ಈ ತರ ಅನೇಕ ಧಾರ್ಮಿಕ ಶಿಕ್ಷಣ ಕೊಡುವಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ಅದು ಜನರಲ್ಲಿ ಹೋಗಿ ಅದಕ್ಕೆ ಬೇಕಾದಂತಹ ದುಡ್ಡನ್ನು ಕ್ರೋಢೀಕರಿಸುವುದಾಗಿರ್ಬೋದು ಅಥವಾ ಗವರ್ಮೆಂಟ್ ಲೆವೆಲ್ ನಲ್ಲಿ ವಕ್ಫ್ನ ಅಡಿಯಲ್ಲಿ ಆಗಿರಬಹುದು ಅಥವಾ ಸರ್ಕಾರ ಭಾಗದಲ್ಲಿ ದುಡ್ಡನ್ನು ತರುವಂತದ್ದಾಗಿರ್ಬೋದು, ಬಹಳಷ್ಟು ಈ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಇವರಿಗೆ ಸಹಕಾರ ಮಾಡೋದು ಬಹಳ ಅಗತ್ಯ. ಇಲ್ಲಿ ಬರುವಂತ ವರಮಾನದಲ್ಲಿ ಈ ಪರಿಸರಕ್ಕೆ ಬೇಕಾಗುವಂತ ಮಕ್ಕಳಿಗೆ ಬೇಕಾಗುವಂತ ಶಿಕ್ಷಣ ಕೊಡೋದು ಬಹಳ ಅಗತ್ಯ. ಇವತ್ತು ಧಾರ್ಮಿಕದೊಂದಿಗೆ ಲೌಕಿಕ ಶಿಕ್ಷಣವು ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ಲೌಕಿಕ ಶಿಕ್ಷಣ ಇಲ್ಲದಿದ್ರೆ ನಮಗೆ ಈ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಬಹಳ ಕಷ್ಟ ಉಂಟು. ಆ ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ನಮಗೆ ಲೌಕಿಕ ಶಿಕ್ಷಣ ಬೇಕು. ಆ ಲೌಕಿಕ ಶಿಕ್ಷಣ ತೆಗೆದಾಗ ಮಾತ್ರ ನಮಗೆ ಸರ್ಕಾರದಲ್ಲಿ ಒಳ್ಳೆ ಉದ್ದಿಮೆ ಸಿಗ್ತದೆ ಮತ್ತು ಬೇರೆ ಉದ್ಯಮ ಮಾಡ್ಲಿಕ್ಕೂ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಆಗ್ತದೆ. ಮತ್ತು ಇನ್ನಿತರ ನಮ್ಮ ಬಡ ಮಕ್ಕಳಿಗೆ ಆಗ್ಲಿ, ನಮ್ಮ ಬಡ ಜನರಿಗೆ, ನಮ್ಮ ಸಮುದಾಯದ ಮತ್ತು ಇತರ ಸಮುದಾಯ ಯಾರಿಗೆ ಆಗ್ಲಿ, ಯಾರಿಗೆ ಅಗತ್ಯವಿದೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ ನಮಗೆ ಬಹಳ ಉಪಕಾರ ಆಗ್ತದೆ. ನಮ್ಮ ಊರಿನಲ್ಲಿ ಬಹಳಷ್ಟು ಡಾಕ್ಟರ್ಗಳು, ಬಹಳಷ್ಟು ವಕೀಲರುಗಳು ನಮಗೆ ಬೇಕಾಗ್ತದೆ, ಬಹಳಷ್ಟು CA ನಮಗೆ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರಿದ್ದರೆ ಮಾತ್ರ ನಮಗೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಜಮಾತನ್ನು ನಡೆಸುವವರು, ನಮ್ಮ ಈ ದೇಶ ಊರನ್ನು ನಡೆಸುವವರು ಅವರಾಗಿರ್ತಾರೆ. ಅವರನ್ನು ನಾವು ಬೆಳೆಸುವುದು ನಾವು ಬಹಳ ಅಗತ್ಯ. ಈ ಜಮಾತಿನಲ್ಲಿ ಬರುವಂತ ವರಮಾನದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕಲಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನಾವು ಮಸೀದಿ, ಬಹಳಷ್ಟು ದೊಡ್ಡ ದೊಡ್ಡ ಮಸೀದಿಯನ್ನು ನಾವು ಕಟ್ತೇವೆ, ಆದ್ರೆ ನಾವು ಮದ್ರಸಗಳಿಗೆ ನಾವು ಅಷ್ಟೊಂದು ಒತ್ತು ಕೊಡುವುದಿಲ್ಲ. ನಾವು ಅದಕ್ಕೆ ಒತ್ತು ಕೊಡಬೇಕಾಗಿದೆ. ಒಳ್ಳೆಯ ಮದ್ರಸೆ ಮಾಡಬೇಕಾಗಿದೆ. ಒಳ್ಳೆಯ ಮದ್ರಸದಲ್ಲಿ ಒಳ್ಳೆಯ ಆಲಿಮ್ಗಳನ್ನು ನಾವು ಇಡಬೇಕಾಗಿದೆ. ಸ್ವಲ್ಪ ಜಾಸ್ತಿ ಸಂಬಳ ಕೊಟ್ಟು ನಾವು ಒಳ್ಳೆ ಆಲಿಮ್ಗಳು ಇಡಬೇಕಾಗಿದೆ. ಅಲ್ಲಿ ನಮಗೆ ರಿಸಲ್ಟ್ ಅನ್ನು ನಮಗೆ ಸಿಗುವುದು ನಮಗೆ ಬಹಳ ಖಂಡಿತ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಚಿಕ್ಕದಿಂದಲೇ ಒಳ್ಳೆಯ ನಾವು ವಿದ್ಯಾಭ್ಯಾಸವನ್ನು ಕೊಟ್ರೆ, ಅದು ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರಾಗಿರ್ತಾರೆ ಉತ್ತಮ ಪ್ರಜೆ ಮತ್ತು ನಮಗೆ ಹೆಮ್ಮೆ ಬರುವಂತ ಮಕ್ಕಳಾಗ್ತಾರೆ. ಮತ್ತು ನಾವು ತೀರಿ ಹೋದ ಮೇಲೆ ನಮಗೆ ಉಪಕಾರ ಆಗುವಂತ ಮಕ್ಕಳು ಅವರು ಆಗ್ತಾರೆ. ಕುಲ್ಲು ನಫ್ಸು ದಾಯಿಕತುಲ್ ಮೌತ್, ಒಂದಲ್ಲ ಒಂದು ದಿವಸ ನಾವು ಮರಣದ ರುಚಿ ನೋಡ್ಲೇಬೇಕಾಗ್ತದೆ. ಯಾರೇ ಆಗ್ಲಿ, ಅದು ಎಷ್ಟೇ ದೊಡ್ಡ ಆಲಿಮ್ ಆಗಿರ್ಲಿ, ಎಷ್ಟೇ ದೊಡ್ಡ ಪಾಪದವನಾಗಿರ್ಲಿ, ಬಡವನಾಗಿರ್ಲಿ ಅಥವಾ ಶ್ರೀಮಂತನಾಗಿರ್ಲಿ, ಒಂದಲ್ಲ ಒಂದು ದಿವಸ ನಾವು ಹೋಗ್ಲೇಬೇಕಾಗ್ತದೆ. ಆ ಹೋಗುವ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೆ ಒಳತನ್ನು ಮಾಡಿದ್ದೇವೆ ಅಂತ ಎಂಬುದು ಬಹಳ ಅಗತ್ಯವಾಗಿದೆ. ಇವತ್ತು ನಾವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮಗೆ ಬಹಳಷ್ಟು ಕಷ್ಟ ನಷ್ಟಗಳು ಇರ್ತವೆ. ಅದರೊಂದಿಗೆ ನಾವು ನಮ್ಮ ಸಮಾಜಕ್ಕಾಗಿ, ನಮ್ಮ ಮಸೀದಿಗಾಗಿ, ನಮ್ಮ ಮದ್ರಸಕ್ಕಾಗಿ, ನಮ್ಮ ಬಡ ಹೆಣ್ಣು ಮಕ್ಕಳಿಗಾಗಿ, ನಮ್ಮ ಬಡ ಮಕ್ಕಳಿಗಾಗಿ ಏನು ನಾವು ಸಹಾಯ ಮಾಡ್ತೇವೋ ನಮ್ಮಲ್ಲಿ ಆದಷ್ಟು, ಅಥವಾ ನಮ್ಮಲ್ಲಿ ಆಗದಿದ್ದರೆ ಇತರರಿಂದ ಹೋಗಿ ನಾವು ಬೇಡಿ ಕಾಡಿ ಅವ್ರಿಗೆ ಏನು ಉಪಕಾರ ಮಾಡ್ತೇವೋ ಅದೇ ನಮಗೆ ಶಾಶ್ವತವಾಗಿರ್ತದೆ. ನಾವು ಏನೋ ಇವತ್ತು ನಮ್ಮ ಔಲಿಯಾಗಳು ನಮ್ಮೊಂದಿಗೆ ಇಲ್ಲ, ಇವತ್ತೆಲ್ಲ ನಮಗೆ ಉತ್ತಮ ರೀತಿಯಲ್ಲಿ ನಮಗೆ ಈ ದೀನಿ ಪಾಠ ಪರಿಪಾಠ ಮತ್ತು ಜೀವನದಲ್ಲಿ ಯಾವಾಗ ಹೇಗೆ ಇರ್ಬೇಕಂತೇಳಿ ಈಗಿನ ಕಾಲದಲ್ಲಿ ಸಾಮರಸ್ಯ ಸ್ವಲ್ಪ ಹದಗೆಟ್ಟಿದೆ. ಆದ್ರೆ ಔಲಿಯಾಗಳಿದ್ದ ಸಮಯದಲ್ಲಿ ಒಂದು ಯಾವಾಗಲೂ ಸಾಮರಸ್ಯವನ್ನು ಹದಗೆಟ್ಲಿಕ್ಕೆ ಅವರು ಬಿಡ್ಲಿಲ್ಲ. ಯಾಕಂದ್ರೆ
ಯಾಕಂದ್ರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಅವರು ಕಾಣ್ತಾ ಇದ್ರು. ಅವ್ರು ಯಾರಿಗೂ ಇತರರೊಂದು ಭೇದವನ್ನು ತೋರಿಸ್ತಾ ಇರಲಿಲ್ಲ. ಎಲ್ಲ ಒಂದೇ ರೀತಿಯಲ್ಲಿ ಕಂಡು ನಮಗೆಲ್ಲರಿಗೂ ಅದೇ ರೀತಿ ಕಲಿಸಿಕೊಟ್ಟಂತ ಔಲಿಯಾಗಳಾಗಿದ್ದಾರೆ. ನಾವೆಲ್ಲರಿಗೆ ಅದು ಯಾವುದೇ ಜಾತಿ ಆಗಿರ್ಲಿ, ಅಣ್ಣ ತಮ್ಮಂದರಿಗೆ ನಾವಿಲ್ಲಿ ಇರ್ಬೇಕಂತ ಹೇಳಿ ಅವರು ಕಲಿಸಿಕೊಟ್ಟಂತ ನಮ್ಮ ಔಲಿಯಾಗಳು. ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ಅವರ ಏನು ಕಲಿಸಿಕೊಟ್ಟಿದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಇವತ್ತು ಈ ಕಾಜೂರು ಉರೋಸಿಗೆ ವರ್ಷಂಪ್ರತಿ ಬಂದು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಈ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ವಂದಿಸುತ್ತಾ ಇಲ್ಲಿ ನನಗೆ ಉದ್ಘಾಟನೆಯನ್ನು ಕೊಟ್ಟಿದ್ದಾರೆ. ಅಲ್ಲಾಹನ ನಾಮದೊಂದಿಗೆ ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಂ ಎಂಬ ವಾಕ್ಯದೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇನೆ ಮತ್ತು ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದವನ ವಲ್ಹಮ್ದುಲಿಲ್ಲಾಹಿ ವರಬ್ಬಿಲ್ ಆಲಮೀನ್. ವಂದನೆಗಳು ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಅವರಿಗೆ.